ಜಂಗಮಕೋಟೆ ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ನಡೆಯುತ್ತಿರುವ ಪ್ರತಿಭಟನೆ 15ನೇ ದಿನಕ್ಕೆ ಕಾಲಿಟ್ಟಿದೆ. ಹೌದು ವೀಕ್ಷಕರೇ, ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಪ್ರದೇಶದಲ್ಲಿ ಕೆಐಎಡಿಬಿ ವತಿಯಿಂದ ಕೈಗೊಳ್ಳಲಾಗುತ್ತಿರುವ ಭೂ ಸ್ವಾಧೀನ ಹಾಗೂ ಕಾರ್ಖಾನೆ ನಿರ್ಮಾಣ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಭವನದ ಮುಂಭಾಗ ಜಂಗಮಕೋಟೆ ರೈತರ ಪರ ಹೋರಾಟ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಹೋರಾಟ ಸಮಿತಿಯ ಮುಖಂಡರು, ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುವುದು ರೈತರ ಜೀವನಾಧಾರಕ್ಕೆ ಭಾರಿ ಹೊಡೆತ ನೀಡುತ್ತದೆ ಎಂದು ಆರೋಪಿಸಿದರು. ಪೀಳಿಗೆಯಿಂದ ಕೃಷಿಯನ್ನೇ ಆಧಾರವನ್ನಾಗಿಸಿಕೊಂಡಿರುವ ರೈತ ಬದುಕು ಸಂಕಷ್ಟಕ್ಕೀಡಾಗಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಖಾನೆ ತೊಲಗಲಿ, ರೈತರ ಜಮೀನು ಉಳಿಯಲಿ ಎಂಬ ಘೋಷಣೆಗಳೊಂದಿಗೆ ಸರ್ಕಾರ ತನ್ನ ನಿರ್ಧಾರವನ್ನು ತಕ್ಷಣ ಹಿಂತೆಗೆದುಕೊಳ್ಳಬೇಕು, ಇಲ್ಲದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಸದಸ್ಯರಾದ ಬಸವಪಟ್ಟಣ ನಂಜುಂಡಪ್ಪ, ತೊಟ್ಲಗಾನಹಳ್ಳಿ ಕೃಷ್ಣಪ್ಪ ಜೇವಿ, ನಡಿಪಿನಾಯಕನಹಳ್ಳಿ ಒಂಬೇಗೌಡ, ಬೈರೇಗೌಡ ಎನ್ಎಂ, ನಾಗರಾಜ ಎನ್ಎ, ನಟರಾಜ, ದೇವರಾಜ, ಶಾಂತಕುಮಾರ್, ಯನ್ನಂಗೂರು ಎನ್ ನರಸಿಂಹಮೂರ್ತಿ ಭಾಗವಹಿಸಿದ್ದರು. ವರದಿ ನವೀನ್ ಗರುಡ. 20 ಕಿಲೋಮೀಟರ್ ದೂರದಲ್ಲಿ ವೇಂಬಲ್ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಅಂತ ಅಲ್ಲಿ ಮಾಡಿ ಆಲ್ರೆಡಿ 2 ಫೇಸ್ ಮಾಡಿದ್ದಾರೆ. ಆಮೇಲೆ ಜಂಪಡ ಕ್ರಾಸಿಂದ ಬರೀ 15 ಕಿಲೋಮೀಟರ್ ದೂರದಾಗ ಮಸ್ತೆನಹಳ್ಳಿ ಹತ್ರ ಕೂಡ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಾಡಿ ಆಲ್ರೆಡಿ ಅಲ್ಲಿ 15 ವರ್ಷ ಆಯಿತು. ಫಸ್ಟ್ ಫೇಸು, ಸೆಕೆಂಡ್ ಫೇಸ್ ಕೂಡ ಆಗಿದೆ. ಅಲ್ಲಿ ಸಾಕಷ್ಟು ಕೈಗಾರಿಕೆಗಳು ಇನ್ನೂ ಬಂದಿಲ್ಲ, ಸಾಕಷ್ಟು ಜಾಗ ಖಾಲಿ ಇದೆ ಅಲ್ಲಿ. ಇಲ್ಲೆಲ್ಲ ನಡೀತಾ ಇರಬೇಕಾದ್ರೆ ಈಗ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ನೀವು ಮಾಡಿ, ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ. ನಾವು ಹೇಳ್ತಾ ಇರೋದೇನೆಂದರೆ ಶಿಡ್ಲಘಟ್ಟಕ್ಕಿಂತ ಮುಂದಕ್ಕೆ ಅಂದರೆ ಉತ್ತರ ಭಾಗಕ್ಕೆ ಆ ಕಡೆ ಡೆವಲಪ್ಮೆಂಟ್ ಇಲ್ಲ, ಮತ್ತು ಅಲ್ಲಿ ಸ್ವಲ್ಪ ಗೋಲ್ಡ್ ಭೂಮಿ ಮತ್ತು ಕಲ್ಲು ಬಂಡಿಗಳಿರುವಂಥ ಜಾಗ ಸಾಕಷ್ಟು ಇದೆ, ಮತ್ತು ಸರ್ಕಾರ ಜಮೀನು ಕೂಡ ಇದೆ ಅಲ್ಲಿ. ಆ ಕಡೆ ನೀವು ಏನಾದರೂ ಕೈಗಾರಿಕೆಗಳು ಸ್ಥಾಪನೆ ಮಾಡಿ ಅಲ್ಲಿ ಮಾಡಿದ್ದೇ ಆದ್ರೆ ಆ ಭಾಗದಾಗಿರೋ ಜನಕ್ಕೆ ಸಾಕಷ್ಟು ಅನುಕೂಲ ಕೂಡ. ಇವಾಗ ಅವ್ರು ಏನಂತ ಹೇಳ್ತಾ ಇದಾರೆ, ಇವಾಗ ಕೆಐಎಡಿಬಿ ಇದೆಯಲ್ಲ ಆ ಜಮೀನು ಬರಡು ಭೂಮಿ ಅಂತ ಅವ್ರು ಹೇಳ್ತಾ ಇದಾರೆ. ಮೊನ್ನೆ ಒಂದು ವಿಡಿಯೋ ಮಾಡಿಸಿದ್ದಾರೆ ಯಾರೋ ಒಬ್ಬ ರೈತರ ಕೈಯಲ್ಲಿ 2 ಕಲ್ಲು ಕೈಯಲ್ಲಿ ಇಸ್ಬಿಟ್ಟು, ಇದು ಬರಡು ಭೂಮಿ, ಇದು ವ್ಯವಸಾಯ ಮಾಡಕ್ಕೆ ಲಾಯ್ಕಿಲ್ಲ ಅಂತ ಅವ್ರ ದೃಷ್ಟಿಕೋನದಾಗ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ನಿಜ ಸ್ಥಿತಿ ಅಲ್ಲಿ ಏನಿದೆ ಅಂತ ನೀವು ನೋಡಿ. ನಾವು ಒಂದು ವಿಡಿಯೋ ಮಾಡಿಸಿದ್ದೀರಿ ಮೊನ್ನೆ, ಯಾವಾಗ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ. ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಎಲ್ಲ ರೈತರು ಹೊಲ ಅಥವಾ ಗದ್ದೆ ಅಥವಾ ತೋಟಗಳು ಏನು ಫಲವತ್ತಾಗಿರೋಂಥ ಜಮೀನುಗಳಿರೋಂಥ ಜಾಗ ಎಲ್ಲರೂ ಆ ಟೈಮಲ್ಲಿ ಬೆಳೆ ಇತ್ತು. ಆ ಟೈಮಲ್ಲಿ ನಾವು ಒಂದು ಡ್ರೋನ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿಸಿದ್ದೀವಿ. ಅದು ನಮ್ಮ ಹತ್ರ ಇದೆ, ಈಗ ಪೆನ್ ಡ್ರೈವ್ ಹಾಕಿ ಇಟ್ಟಿದ್ದೀವಿ, ನಿಮ್ಗೆ ಬೇಕಾದ್ರೆ ಕೊಡ್ತೀವಿ, ನೋಡ್ಕೊಳ್ಳಿ ನೀವೇನು. ಮತ್ತೆ ಇನ್ನು ಸ್ವಲ್ಪ ಅಲ್ಲಿರೋ ರೈತ ಮುಖಂಡರು ಏನಂತ ಪ್ರಶ್ನೆ ಮಾಡ್ತಾರೆ, ಇವಾಗ ಕಾರ್ಖಾನೆ ಬೇಡ ಅಂತ ಇದಾರಲ್ಲ ರೈತರು, ಅವರು ಎಷ್ಟು ಜನ ರೈತರು ಆ ಭೂಮಿಯಲ್ಲಿ ಎಷ್ಟು ಜನ ಅಲ್ಲಿರೋರಿಗೆ ಅಲ್ಲಿ ಭೂಮಿ ಇದೆ ಕೆಐಎಡಿಬಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕ್ವಶನ್ ಮಾಡ್ಲಿ, ತಪ್ಪೇನಿಲ್ಲ ಅದರಲ್ಲಿ. ಈಗ ನಾವು ಕೆಐಎಡಿಬಿ ಅಧಿಕಾರಿಗಳು 28/2 ನಲ್ಲಿ ನೋಟಿಸ್ ಕೊಟ್ಟು ನಮ್ಮಿಂದ ಆಕ್ಷೇಪಣೆಗಳು ಕೇಳಿದ್ರು. ಅವಾಗ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿನಲ್ಲಿ ನಮ್ಮ ಏನು 1100 ಚಿಲ್ಲರೆ ಜನ ರೈತರಿಗೆ ನೋಟಿಸ್ ಕೊಟ್ಟಿದ್ರು. ಅದರಲ್ಲಿ ಸುಮಾರು ಜನ ಹೋಗಿ ಒಂದು 7-8 ಜನ ಮಾತ್ರ ಅಟೆಂಡ್ ಮಾಡಿಲ್ಲ, ಆ ಒಂದು ನೋಟಿಸ್ ಉತ್ತರ ಕೊಟ್ಟಿಲ್ಲ. ಇನ್ನು 95% ಜನ ಕೊಟ್ಟಿದ್ದಾರೆ. ಅದರಲ್ಲಿ 80% ಜನ ನಾವು ಜಮೀನುಗಳು ಕೊಡಲ್ಲ ಅಂತಲೇ ಬರ್ಕೊಟ್ಟಿದ್ದಾರೆ. ಅದ್ರ ದಾಖಲೆ ಕೂಡ ನಮ್ಮ ಹತ್ರ ಇದೆ. ಈಗ ಸುಮಾರು 800 ಚಿಲ್ಲರೆ ಜನ ನಾವು ಜಮೀನು ಕೊಡಲ್ಲ, ನಮ್ಮ ಫಲವತ್ತಾದ ಜಮೀನು ನಮ್ಗೆ ಉಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ನಾವು ಒಂದು ಹೇಳೋದು, ಅಷ್ಟಕ್ಕೂ ನೀವು ಕೊಡಬೇಕು, ಇಲ್ಲೇ ಕೈಗಾರಿಕೆ ಮಾಡಬೇಕು ಅಂತ ಇರೋವಂಥ ರೈತರು ಅವ್ರ ಜಮೀನು ಬೇಕಾದ್ರೆ ತಗೊಂಡು ಮಾಡಲಿ, ಕೊಡದೇ ಇರೋದು ಬಿಟ್ಬಿಡ್ಲಿ. ಇವಾಗ ಚಂದ್ರಾಯಪಟ್ಟಣದಾಗ ಅದೇ ರೀತಿಯೇ ಮಾಡಿರೋದು. ಅಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದು ಸರ್ಕಾರ ಭೂಮಿ ಕೊಡ್ತೀವಿ ಅನ್ನೋದು ತಗೊಂತೀವಿ ಅಂತ ಹೇಳಿದ್ದಾರೆ ಸರ್ಕಾರ. ಇಲ್ಲೇನು ಬೇಕಿದ್ರೆ ಅದೇ ಥರನೇ ಮಾಡಲಿ. ಬಟ್ ಬಲವಂತವಾಗಿ ಕಿತ್ಕೊಳ್ಳೋದು ಯಾಕೆ? ಈ ಎಷ್ಟು 800 ಚಿಲ್ಲರೆ ಜನ ರೈತರು ನಾವು ಜಮೀನು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೋ ಅವ್ರ ಜಮೀನು ಬಿಟ್ಬಿಡ್ಲಿ.
ಆಮೇಲೆ ಬೇಕಿದ್ರೆ ಅವರು ಕೃಷಿ ಶಾಶ್ವತ ಕೃಷಿ ವಲಯ ಅಂತ ಕೂಡ ಘೋಷಣೆ ಮಾಡಲಿ, ಅದರಲ್ಲಿ ಏನು ತಾಪತ್ರಯ ಏನಿಲ್ಲ. ನಾವು ಕೇಳ್ತಾ ಇರೋದು ವ್ಯವಸಾಯ ಯೋಗ್ಯವಾದಂಥ ಜಮೀನನ್ನ ವ್ಯವಸಾಯಕ್ಕೆ ಉಳಿಸ್ಕೊಡಿ ಅಂತ ಕೇಳ್ತಾ ಇರೋದು ನಾವು. ಸರ್ ಇಷ್ಟು ದಿವಸದಿಂದ ಯಾರಾದ್ರೂ ಅಧಿಕಾರಿಗಳು, ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮನವಿ ತಗೊಂಡ್ರ? ಇಲ್ಲ, ನಾವು 15 ದಿವಸದಿಂದ ಇಲ್ಲಿದ್ದೀವಿ. ಮೊದಲು ಒಂದು 2-3 ದಿವಸ ಆದ್ಮೇಲೆ ಒಂದ್ಸರಿ ಅಡಿಷನಲ್ DC ಅವರು ಬಂದಿದ್ದಾರೆ. ADC ಅವರು ಬಿಟ್ರೆ ಆಮೇಲೆ ಯಾರು DC ಅವ್ರು ಬಂದಿಲ್ವಾ? DC ಅವ್ರು ಬಂದಿಲ್ಲ. ನಾವು 3-4 ದಿವಸ ಕೆಳಗಡೆ DC ಅವರು ಬಂದು ಮಾತನಾಡಿದ್ರು ಅಷ್ಟೇ ಈ ವಿಚಾರವಾಗಿ. ಬಟ್ ನಾವೇನು ಅಧಿಕೃತವಾಗಿ ಅವ್ರಿಗೆ ಮನವಿ ಪತ್ರ ಏನು ಕೊಟ್ಟಿಲ್ಲ. ಈ ಒಂದು ಹೋರಾಟ ಇನ್ನು ಎಷ್ಟು ದಿನ ಮುಂದೆ ಹೋಗ್ಬಹುದು? ನಿರ್ದಿಷ್ಟ ಜರ್ನಿ ಅಂತ ನಾವು ಹಾಕೊಂಡಿದ್ದೀವಿ. ಇದಕ್ಕ ಏನ್ ಕೊನೆ ಅಂತ ಏನು, ಯಾಕಂದ್ರೆ ಲಾಸ್ಟ್ ಟೈಮ್ ಇದೇ ತರ ನಡೀತಿಲ್ಲ. ಲಾಸ್ಟ್ ಟೈಮ್ ಅಂದ್ರೆ ಅದಕ್ಕೆ ಬೇರೆ ಕಾರಣ ಇತ್ತು. ಅವಾಗ ಇಲ್ಲಿ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಇತ್ತು ನಮ್ಮ ಶಿಡ್ಡಘಟ್ಟ ತಾಲೂಕಲ್ಲಿ. ಐಟಿಕ್ ರೇಷ್ಮೆ ಗೂಡ್ ಮಾರ್ಕೆಟ್ ಶಂಕುಸ್ಥಾಪನೆಗೋಸ್ಕರ ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅವಾಗ ಅಲ್ಲಿಗೆ ಬರ್ತಾ ಇದ್ರು. ನಾವು ಮುಖ್ಯಮಂತ್ರಿಗಳು ಗಮನ ಸೆಳೆಯೋದಕ್ಕೋಸ್ಕರ ಅವಾಗ ಇಲ್ಲಿ ಕೂತಿದ್ವಿ. ಆಮೇಲೆ ಏನು ಮಾಡಿದ್ರು ಅಂದ್ರೆ ಜಿಲ್ಲಾಡಳಿತದವರು ನಮ್ಮನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ನಮ್ಮ ಕಡೆ ಮನವಿ ಕೊಡಿಸಿ ಮುಖ್ಯಮಂತ್ರಿಗಳು ಭೇಟಿಯಾಗಿ ಹೋಗಿದ್ದಂಥ ನಿಯೋಗದಲ್ಲಿ ನಾನು ಸಹಿತ ಇದ್ದೆ ಅವತ್ತು. ಅವರು ಏನು ಹೇಳಿದ್ರು ಅಂದ್ರೆ ಮುಖ್ಯಮಂತ್ರಿಗಳು ನಾನು ಒಂದು ಸಭೆ ನಿಗದಿ ಮಾಡಿ ಅವತ್ತು ನಿಮ್ಮ ರೈತರು ಮುಖಂಡರುಗಳನ್ನೆಲ್ಲ ಕರೆಸಿ ಮಾತಾಡ್ತೀನಿ ಆ ವಿಚಾರವಾಗಿ ಅಂತ ಹೇಳಿದರು. ಬಟ್ ಅದ್ರ ಬಗ್ಗೆ ಯಾವುದೇ ನಿರ್ದಿಷ್ಟವಾದಂಥ ಒಂದು ಕ್ರಮ ತಗೊಂಡಿಲ್ಲ. ಬಟ್ ಈ ಸರಿ ನಾವು ಆ ಥರ ಏನು ಒಂದು ಸರ್ಕಾರದಿಂದ ನಿರ್ದಿಷ್ಟವಾದಂಥ ಒಂದು ಭರವಸೆ ಸಿಕ್ಕಿ ನಮಗೆ ನಾವು ಏನಾದರೂ ಇದಕ್ಕೆ ಒಂದು ಪರಿಹಾರ ಕಂಡುಹಿಡ್ಕೊಂಡು ಇಲ್ಲಿಂದ ಹೋಗ್ತೀವಿ ಹೊತ್ತು ನಾವು ಮಧ್ಯದಲ್ಲಿ ನಾವು ಈ ಧರಣಿನ ಅಥವಾ ಹೋರಾಟದ ಮಧ್ಯದಲ್ಲಿ ಕೈ ಬಿಡೋ ಪ್ರಶ್ನೆನೇ ಇಲ್ಲ. ಸರ್, ಇದು ಚಿಕ್ಕಬಳ್ಳಾಪುರ ಸಂಸದರು ಕೆ ಸುಧಾಕರ್ ಅವ್ರ ಗಮನಕ್ಕೆ ಏನಾದ್ರು ಹೋಗಿದ್ಯಾ? ಹೋಗಿದೆ. ಅಂದ್ರೆ ಸುಮಾರು 1 ವರ್ಷದ ಕೆಳಗಡೆ, 1 ವರ್ಷಕ್ಕಿಂತ ಮೇಲೆ ಆಯಿತು. ಈ ಪ್ರಥಮದಲ್ಲಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದಂಥ ಸಂದರ್ಭದಲ್ಲಿ ನಾವು ಒಂದ್ಸರಿ ಬೆಂಗಳೂರು ಫ್ರೀಡಮ್ ಪಾರ್ಕ್ ಹೇಳಿ ಈ ಒಂದು ಹೋರಾಟದ ಬಗ್ಗೆ ಅಂದರೆ ನಾವು ಸುಮಾರು 21 ತಿಂಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಹೋರಾಟ ಮುಗಿಸ್ಕೊಂಡು ಫ್ರೀಡಮ್ ಪಾರ್ಕಲ್ಲಿ 3 ಸರಿ ಹೋರಾಟ ಮಾಡಿದ್ದೀವಿ. ಬೆಳಗಾವಿಯಲ್ಲಿ 1 ಸರಿ ಮಾಡಿದ್ದೀವಿ. DC ಆಫೀಸ್ ಮುಂದೆ 3 ಸರಿ ಹೋರಾಟ ಮಾಡಿದ್ದೀವಿ. ಇದೇ ಥರ ಏನು ಪ್ರತಿಫಲ ಸಿಕ್ಕಿಲ್ಲ. ಎಷ್ಟು ವರ್ಷಗಳಿಂದ ನಡೀತಾ ಇದೆ ಸರ್? ಇದು 2 ವರ್ಷದಿಂದ ನಡೀತಾ ಇದೆ. 2 ವರ್ಷದಿಂದ 2024 ಜೂನಲ್ಲಿ ನೋಟಿಫಿಕೇಶನ್ ಆಗಿರೋದು. ಅಲ್ಲಿಂದ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಇನ್ನೂ ನಮ್ಗೆ ಪ್ರತಿಫಲ ಸಿಕ್ಕಿಲ್ಲ. ಈಗ ನೋಡೋಣ, ಈಗ ಇದಕ್ಕೆ ಮಾಡ್ತಾ ಇದ್ದೀವಿ. ಇದು ಹೋರಾಟ ಮುಂದುವರಿತಾ ಇರ್ತೀವಿ. ಈ ಹೋರಾಟ ಇನ್ನೂ ತುಂಬ ದಿನ ಮುಂದುವರಿಯುತ್ತೆ. ನಮಗೆ ಈ ನಮ್ಮ ಭೂಮಿ ಡಿನೋಟಿಫೈ ಆಗೋ ತನಕ 13 ಹಳ್ಳಿಗಳದ್ದು ಏನಿದೆ ಭೂಮಿ ಎಲ್ಲ ಡಿನೋಟಿಫೈ ಆಗೋ ತನಕ ನಾವು ಹೋರಾಟ ಮುಂದುವರಿಸ್ತಾ ಇರ್ತೀವಿ. ಅದಾದಮೇಲೆ ನಾಳೆ ಹೋರಾಟ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹೆಂಗಂದರೆ ನಮ್ಮ ಮಾನವ ಹಕ್ಕುಗಳವರು ಒಂದು 500 ಜನ ಬರ್ತೀವಿ ಅಂತ ಹೇಳಿದ್ದಾರೆ ಹೋರಾಟಕ್ಕೆ ನಮ್ಗೆ ಬೆಂಬಲ ಕೊಡೋಕ್ಕೆ. ಅವ್ರ ಜೊತೆಗೆ ನಾವು ರೈತರಿದ್ದಾರಲ್ಲ, ಜಿಲ್ಲಾ ಮಟ್ಟದ ರೈತರು, ತಾಲೂಕು ಮಟ್ಟದ ರೈತರು ಎಲ್ಲ ಒಟ್ಟಿಗೆ ಸೇರಿ ಭಾಗವಹಿಸಿ ಹೋರಾಟನ ಯಶಸ್ವಿಯಾಗಿ ಮಾಡ್ತೀವಿ. ನಾಳೆ DC ಅವ್ರಿಗೆ ಏನಾದರೂ ಮನವಿ ಕೊಡ್ತೀರಾ? ನೋಡಬೇಕು, ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ನಮ್ಮ ರೈತ ಸಂಘದಿಂದನೂ. DC ಅವರು ಮನವಿ ಕೊಡೋ ಚಾನ್ಸ್ ಇದೆ. ನಾಳೆ ನೋಡೋಣ ಅದೇನಾಗುತ್ತೆ ಅಂತ. ನಮ್ಮ ಹೆಸರು ದೇವರಾಜ್ ಅಂತ, ನಿರ್ಣಯದಲ್ಲಿ ಗ್ರಾಮದವರು. ನಾವು 3 ರೈತರು ಮತ್ತು ಈ ಹೋರಾಟ ಸಮಿತಿ ಸದಸ್ಯರು. ನಮ್ಮ ಹೋರಾಟ 2024 ಜೂನ್ 24ರಿಂದ ಪ್ರಾರಂಭವಾಗಿರೋದು. ನೋಟಿಫಿಕೇಶನ್ ಆದಾಗಿಂದ ಇಲ್ಲಿ ತನಕ ನಾವು ಸುಮಾರು ಕಡೆ ಹೋರಾಟ ಮಾಡಿದ್ದೀವಿ. DC ಮನವಿ ಪತ್ರ ಕೊಟ್ಟಿದ್ದೀವಿ, ಎಲ್ಲ ನೋಟಿಫಿಕೇಶನ್ ಕೊಟ್ಟಿದ್ದೀವಿ. ಇಲ್ಲಿ ತನಕ ಅವ್ರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಈಗ ಫೈನಲ್ ಆಗಿ ನಾವು DC ಆಫೀಸ್ ಮುಂದೆ ಟೆಂಟ್ ಹಾಕಿದ್ದೀವಿ. ನಮ್ಮದು ಒಂದು ಪರಿಹಾರ ಏನಂದರೆ ನಮ್ಗೆ ಡಿನೋಟಿಫಿಕೇಶನ್ ಆಗೋ ತನಕ ನಾವು ಯಾವುದೇ ಕಾರಣಕ್ಕೂ ಹೋರಾಟ ಬಿಡಲ್ಲ. ಈಗ ಹೇಳಿದ್ರಲ್ಲ ನೀವು, ನಾವು ಮೂಲದ ರೈತರು ಯಾರೂ ಇಲ್ಲ ಅಂತ. ಬೇಕಾದ್ರೆ ಒಂದು ದಿವಸ ಬಂದ್ಬಿಟ್ರಿ ಎಲ್ಲ ನಾವು ಪ್ರತಿಯೊಂದು ಆರೋಪ ಮಾಡಿದ್ದಾರೆ. ಹೌದು, ಆರೋಪ ಮಾಡಿದ್ರಲ್ಲ. ನಾವು ಪ್ರತಿಯೊಬ್ಬರು ಪಾಣಿ DC ಎಲ್ಲ ತಗೊಂಡ್ಬರ್ತೀವಿ. ಪಾಣಿಲು ನನ್ನ ಹೆಸರು, ECಲು ನನ್ನ ಹೆಸರು ಇದೆ, ಮುಟೇಶನ್ ನನ್ನ ಹೆಸರು ಇದೆ. ನೀವು ಹೇಳಿದ್ರಲ್ಲ, ಪಾಣಿಲಿ ಯಾರ ಹೆಸರು ಇದೆ, ಪಾಣಿ ಯಾರ ಹೆಸರು ಇದೆ, ಮುಟೇಶನ್ ಯಾರು, EC ಯಾರ ಹೆಸರು, ಅವ್ರನ್ನ ಚೆಕ್ ಮಾಡ್ಬೇಕು. ಮೂಲ ರೈತ ಯಾರು ನಿಮಗೆ ಗೊತ್ತಾಗ್ತದೆ. ಅಲ್ಲಿ ಒಬ್ಬೊಂದು ಕರೆಕ್ಟಾಗಿ ಇದ್ರೂ 4-5 ಜನ ಕರೆಕ್ಟಾಗಿ ಆಗ್ತಾ ಇರ್ಬೋದು. ಪಾಣಿ ಆಲ್ರೆಡಿ ಇವ್ರ ಹೆಸರು ಇರ್ಬೋದು. ಇದ್ರೆ ಈಸಿಗೆಲ್ಲ PSL ಹೆಸರು ಕೊಡ್ತೀವಿ. ಹೆಂಗ್ ರೈತರ ಹತ್ರ ಇವರು ಕಮ್ಮಿ, ನಮ್ಮ ಜಮೀನ ಕಮ್ಮಿ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಆಲ್ರೆಡಿ PSL ಕಮ್ಮಿ ಮಾರ್ಬಿಟ್ಟವ್ರೆ. ಮತ್ತೆ ಅವ್ರು ಇನ್ನೊಂದು ಆರೋಪ ಮಾಡಿದ್ದಾರೆ ಸರ್, ಏನಂದ್ರೆ ಇವಾಗ ನೀವು ಕಾರ್ಖಾನೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಾ. ಇದೇ ಸ್ವಲ್ಪ ರೈತರು ಸ್ವಲ್ಪ ಇಲ್ಲಿದಾರಲ್ಲ ನಾಯಕರು, ರೈತ ಸಂಘಟನೆಯವರು ಲೇಔಟ್ಗಳಿಗೆಲ್ಲ ಕೊಟ್ಟಿದ್ದಾರೆ, ಅವಾಗ ಯಾಕೆ ಈ ಧರಣಿ ಮಾಡಿಲ್ಲ ಅಂತ ಹೇಳಿ ಒಂದು ಆರೋಪ ಮಾಡ್ತಾ ಇದ್ದಾರೆ ಅವರು. ಲೇಔಟ್ ಕೊಟ್ಟಾಗ ಅವ್ರು ನೋಟಿಫಿಕೇಶನ್ ಮಾಡಿ ಮ್ಯಾಪ್ ಮಾಡಿ ಯಾರು ಕಿತ್ಕೊಂತ ಇರಲಿಲ್ಲ ಜಮೀನು.
ಕೊಟ್ಟವ್ರು ತಗೊಂಡ್ರು, ಯಾರು ಕೊಟ್ಟವ್ರು ಜಮೀನು ತಗೊಂಡವ್ರು. ನಾವು ಸಮಸ್ಯೆ ನಾವು ಮಾತಾಡ್ತಾ ಇರ್ತಾನೆ, ನೀವು ಯಾಕಪ್ಪ ಮಾತಾಡಿ ನಾವು ಕೇಳೋಕ್ಕಾಗಲ್ಲ. ಅವ್ರು ಹೇಳ್ತಾ ಇದ್ರು ಬೋರ್ ಹಾಕ್ಸ್ಕೊಡಿ, ನಮ್ಮ ಕಿಟ್ಟಿ ಬೋರ್ ಹಾಕ್ಸ್ಕೊಡಿ. ಈಗ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಕಂಪ್ಲೇಂಟ್ ತಗೊಂಡು ಇಲ್ಲಾಂದ್ರೆ ಎಲ್ರು ಯಾರು ಹೊಡೆದಾಡ್ತಾರೆ ತಲೆ ಕೆಡ್ಸಿ ಹೋಗಲ್ಲ. ನೀವು ಕಂಪ್ಲೇಂಟ್ ಮಾಡಬೇಕಿತ್ತು, ಬಂದು ಜಮೀನು ಲೇಔಟ್ ಮಾಡ್ತಾವ್ರೆ ಬಿಡಿಸ್ಕೊಡ್ರಿ ಅಂತ ಗೊತ್ತಾಯ್ತು. ರೈತ ಸಂಘ ಇರೋದು ರೈತರು ಪರವಾಗಿಲ್ಲ, ಹೊರತು ರೈತರು ಮಾರಾಕಲ್ಲ. ಅವ್ರು ರೈತರು ಟವಲ್ ಹಾಕೊಂಡು ಕಂಪ್ನಿ ಕೊಡೋ ಕೆಲಸ ಮಾಡ್ತಾರೆ. ಅವರು ರೈತ ಸಂಘ ರಿಸಿಪ್ಟ್ ಮಾಡೋದಾಯ್ತು, ಯಾವ ದಲ್ಲಾಳಿ ಸಂಘ ರಿಸಿಪ್ಟ್ ಮಾಡೋದು, ದಲ್ಲಾಳಿ ಕೆಲಸ ಮಾಡ್ತಾವ್ರಿ. ರೈತರ ಜೊತೆ ಗುಡ್ಡಾಕ ನಿಜವಾದ ರೈತರು ಅಂತ ಯಾರು ಇಲ್ಲ. ಈಗ ಇದ್ರೂ ಪಾನಿ ಆಪರೇಷನ್ ಈಸಿ ಆಪರೇಷನ್ ಇದೆ. ಮತ್ತು ಅವ್ರು ಹೆಂಗೆ ರೈತರು ಆಗ್ತಾರೆ, ಅವ್ರು ಹೆಂಗೆ ನಾವು ಕಮ್ಮಿಗೆ ಮೊನ್ನೆ ರೀಸೆಂಟಾಗಿ ಎಲ್ಲ 15-20 ದಿವಸದಲ್ಲಿ ರೈತರು ಹೋರಾಟಕ್ಕೆ